ಹೌದು ಗೆಳೆಯರೆ, ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ, ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಾರಾ? ಹೌದು, ಖಂಡಿತವಾಗಿ ಸಿಗ್ತಾರೆ. ಸೊ ಪ್ರಸ್ತುತ ನೀವು ಅದಕ್ಕೆ ತಕ್ಕ ಹಾಗೆ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಅಂದರೆ ಇವಾಗ ನಮಗೆ ಪ್ರೊಫೈಲ್ ಕಳಿಸಿರೋದು ಲಲಿತಾ ಯಲಹಂಕ ಅಂತ ಇದಾರಲ್ವಾ. ಸೊ ನೀವು ಪ್ರಸ್ತುತ ಯಾವ ರೀತಿಯಲ್ಲಿ ಇದ್ದೀರಾ, ಅವರ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಏನಿದೆ ಅದರ ಕಂಡೀಷನ್ಸ್ಗಳಿಗೆ ಒಪ್ಪಿಕೊಂಡು ಹೋಗುವಂಥ ಹುಡುಗ ಇದ್ದರೆ ನಿಮಗೆ ಮದುವೆ ಆಗೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಡ್ತಾರೆ. ಸೊ ಅಷ್ಟಕ್ಕೂ ಈಕೆ ಹೆಸರು ಬಂದು ಲಲಿತಾ ಎಸ್ ಅಂತ. ವಯಸ್ಸು ಬಂದು 27 ವರ್ಷ. ಊರು ಯಲಹಂಕ, ಬೆಂಗಳೂರಿನಲ್ಲಿ ಇರೋದು. ಸೊ ಬೆಂಗಳೂರಿನಲ್ಲಿ ಯಲಹಂಕ ಎಲ್ಲಿ ಬರುತ್ತೆ ಸ್ನೇಹಿತರೆ? ಎಲ್ಲರೂ ಕೂಡ ಲೋಕಲಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಗೊತ್ತೇ ಇರುತ್ತೆ. ನಮ್ಗೆ ಇವಾಗ ಮದುವೆ ಆಗೋದಕ್ಕೆ ಯಾವ ಊರಿನ ಹುಡುಗ ಆಗಿದ್ರೆ ಏನ್ರಿ ಸ್ವಾಮಿ, ಸಾರಿ ಹುಡುಗಿ ಆಗಿದ್ರೆ ಏನು, ಪ್ರಸ್ತುತ ಹುಡುಗಿ ಸಿಕ್ಕರೆ ಸಾಕು. ಇವರು ನೋಡು, ಡಿಪಾರ್ಟ್ಮೆಂಟ್ ಆಫ್ ಒಂದು ಆಡಳಿತ ಕಚೇರಿನಲ್ಲಿ ಪ್ರಸ್ತುತ ಒಬ್ಬ ಸಹಾಯಕ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾರೆ. ಒಳ್ಳೆಯ ಒಂದು ಸ್ವಭಾವ ಇದೆ, ಮಿತವಾಗಿರ್ತಕ್ಕಂಥ ಮಾತನಾಡುವಂಥ ಒಬ್ಬ ಹುಡುಗಿ. ತಂದೆಯವರು ಒಂದು ಭದ್ರತಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 13,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ತಾಯಿಯವರು ಗೃಹಿಣಿ ಇದ್ದಾರೆ ಮತ್ತು ಒಬ್ಬ ಅಣ್ಣ ಏನಿದ್ದಾರೆ IT ಕಂಪನಿಯಲ್ಲಿ ಕೆಲಸ ಕೂಡ ಆತ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಈಕೆ ಲಲಿತಾ ಯಲಹಂಕ ಇರೋದು ಪ್ರಸ್ತುತ ಯಲಹಂಕದಲ್ಲಿ. ಇವ್ರಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ ಸ್ನೇಹಿತರೆ. ಯಾವ ರೀತಿಯ ಅಂದರೆ, ಸೊ ಪ್ರಸ್ತುತ ಒಳಗಡೆ ಬಲವಾಗಿರ್ತಕ್ಕಂಥ ಹುಡುಗ. ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲಸನೇ ಆಗಿರಲಿ ಅಥವಾ ಬೇರೆ ಯಾವುದೇ ಆಗಿರಲಿ, ಅದಕ್ಕೆ ಹೊರತುಪಡಿಸಿ ಶಾಂತ ರೀತಿಯ ಒಳಗಡೆ ಗಟ್ಟಿ ಮನಸ್ಸು ಮತ್ತು ಎಷ್ಟೇ ಒತ್ತಡ ಬಂದಿದ್ರೂ ಕೂಡ ಖುಷಿಯಾದಂತಹ ಮೆಂಟಲ್ ಸ್ಟ್ರೆಂತ್ ಇರ್ತಕ್ಕಂಥ ಒಬ್ಬ ಹುಡುಗ ಬೇಕು. ಸೊ ಮೆಂಟಲ್ ಸ್ಟ್ರೆಂತ್ ಅಂತಂದರೆ ಯಾವುದೇ ರೀತಿಯ ಕೆಲಸಗಳಿಗೆ ಒತ್ತಡಗಳಿಗೆ ಮಣಿಯದಂಥ ಒಬ್ಬ ಹುಡುಗ ಆಗಿರ್ಬೇಕಂತೆ. ಸಂಬಂಧದಲ್ಲಿ ಸ್ಥಿರತೆ, ಒಳ್ಳೆಯ ಒಂದು ಪರ್ಸನಾಲಿಟಿ ಇರ್ತಕ್ಕಂಥ ಹುಡುಗ ಅಂತೆ. ಮಾತಿಗಿಂತ ನಂಬಿಕೆಗಳಿಗೆ ಒಳ್ಳೆಯ ಒಂದು ಕೆಲಸ ಕೊಡ್ತಕ್ಕಂಥ ಒಬ್ಬ ಹುಡುಗ. ಹುಡುಗನ ವಯಸ್ಸು 32ರ ಒಳಗಡೆ ಇರಬೇಕು. ನೋಡೋದಕ್ಕೆ ಯಂಗ್ ಆಗಿರಬೇಕು. ಯಾವುದೇ ದುಶ್ಚಟಗಳಿಗೆ ದಾಸನಾಗಿರಬಾರ್ದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಏನಂದ್ರೆ, ಈಕೆಗೆ ಮದುವೆ ಆಗುವಂತ ಹುಡುಗ ಬಂದ್ಬಿಟ್ಟು ಪ್ರಸ್ತುತ ಕನ್ನಡಿಗನಾಗಿರ್ಬೇಕು ಅಂತ ಒಳ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ, ಇವರ ಒಂದು ಇನ್ನಷ್ಟು ಡೀಟೇಲ್ಸ್ಗಳು ನಿಮಗೆ ಬೇಕಾಗಿದ್ರೆ DM ಫಾರ್ ಫುಲ್ ಡೀಟೇಲ್ಸ್ ಅಂದ್ರೆ ಪ್ರಸ್ತುತ ಇವರ ಒಂದು ಪ್ರೊಫೈಲ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು Gmail ID ಕೊಟ್ಟಿದ್ದೇವೆ. ಅಲ್ಲಿಗೆ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅವರು ನಿಮಗೆ ಎಲ್ಲ ಪ್ರಾಪಬ್ಲಿ ಡೀಟೇಲ್ಸ್ಗಳನ್ನು ಕಳಿಸ್ಕೊಡ್ತಾರೆ ಬ್ರೋಕರ್ ಅವರು. ಸೊ ಇದು ವಿಚಾರ ಈ ಕಡೆ ಬಿಟ್ಬಿಡೋಣ. ಅಂದ್ರೆ ಇವಾಗ ಇವ್ರನ್ನ ಮದುವೆ ಆದ್ರೆ ನಿಮ್ಗೆ ಸಿಗ್ತಕ್ಕಂತಹ ಸೌಲಭ್ಯಗಳೇನೇನು ಅಂತ ಸ್ವಲ್ಪ ನೋಡ್ಕೊಂಬರೋದಾದ್ರೆ, ಒಂದನೇದಾಗಿ ನಿಮ್ಗೆ ಇವ್ರನ್ನ ಮದುವೆ ಆದ್ರೆ ಹುಡುಗರಿಗೆ ಸಿಗ್ತಕ್ಕಂಥ ಸೌಲಭ್ಯ ನಂಬರ್ 1, ಈ ಒಂದು ಕಾರ್ ಗಿಫ್ಟ್ ಆಗಿ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಕಾರು ಯಾರು ಬೇಕಾದ್ರೂ ಕೊಡ್ಬೋದು. ಯಾಕೆ ಕೊಡ್ತಾರೆ ಅಂದ್ರೆ, ಅವರ ಕಂಡೀಷನ್ಸ್ಗಳಿಗೆ ಒಪ್ಪಿಕೊಂಡಿರ್ತೀರಾ ನೀವು. ಅರ್ಥ ಆಗ್ತಿದ್ಯಾ? ಕಂಡೀಷನ್ಸ್ಗಳಿಗೆ ಒಪ್ಕೊಂಡಿರ್ತೀರಾ ಅಂದ್ರೆ ಇದಕ್ಕೆ ಓಕೆ, ಇದು ಮಾಡ್ಬೇಕಾ ಓಕೆ, ಮತ್ತೇನು ಮಾಡಬೇಕು ಓಕೆ, ಇದಕ್ಕೆಲ್ಲನೂ ಕೂಡ ಒಪ್ಪಿಗೆಯನ್ನು ನೀಡಿರ್ತಾರೆ. ಹಾಗಾಗಿ ಅವರು ನಿಮಗೆ ಈ ಒಂದು ಕಾರ್ನ ಗಿಫ್ಟಾಗಿ ಕೊಡ್ತಾರೆ. ಇದು ಬಂದ್ಬಿಟ್ಟು ಸುಜುಕಿ V-Cross ಕಾರು. ಒಳ್ಳೆಯ ಒಂದು ಲೈಫ್ ಸ್ಟೈಲ್, ಪಿಕಪ್ ಆ್ಯಂಡ್ ಟ್ರಸ್ಟ್ ಆಗಿರ್ತಕ್ಕಂಥ ಕಾರ್ ಇದೆ. ಪವರ್ಫುಲ್ ಡೀಸೆಲ್ ಇಂಜಿನ್ ಇದೆ ಸ್ನೇಹಿತರೆ. ಗ್ರೇಟ್ ಆಗಿರ್ತಕ್ಕಂಥ ರೋಡ್ ಅಡ್ವೆಂಚರ್ ಆ್ಯಂಡ್ ಹೆವಿ ಆಗಿರ್ತಕ್ಕಂಥ ಡ್ಯೂಟಿ ಇದೆ. ಇದರ ಒಂದು CC ಮತ್ತು ಏರ್ ಬ್ಯಾಗ್ ಡಿಸೈನ್ಸ್, ಆಮೇಲೆ ಟಾಪ್ ಮಾಡಲ್ ಎಲ್ಲನೂ ಕೂಡ ನೋಡ್ಕೊಳ್ತಾ ಇದ್ದೀರಾ, ನೋಡ್ಕೊಂಬಿಡಿ. ಸೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ, ಕಾರು ವರದಕ್ಷಿಣೆ ರೂಪದಲ್ಲಿ ನಿಮಗೆ ಬೇಕಾಗಿದ್ದರೆ ಕಣ್ಣು ಮುಚ್ಕೊಂಡು ಇವರಿಗೆ ನೀವು ನಿಮ್ಮ ಡೀಟೇಲ್ಸ್ಗಳನ್ನು ಸೆಂಡ್ ಮಾಡಿ, ಆಯಿತಾ? ಹುಡುಗಿ ಒಪ್ಕೊಳ್ತಾಳೋ ಬಿಡ್ತಾಳೋ ಸೆಕೆಂಡ್ರಿ ಸ್ನೇಹಿತರೆ, ವರದಕ್ಷಿಣೆ ಕೊಡ್ತಾ ಇದ್ದಾರೆ, ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರ ಕಡೆ ಹೆಚ್ಚಿನ ಒಂದು ಗಮನನ ನೀವು ಕೊಡಲೇಬೇಕಾಗಿರುತ್ತೆ. ಅರ್ಥ ಆಯ್ತಾ? ಇವಾಗ ಈ ಒಂದು ಕಾರ್ನ ಇನ್ನಷ್ಟು ಮಾಹಿತಿ ನೋಡೋದಾದರೆ ಈ ರೀತಿ ಫ್ಯೂಚರ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದರ ಒಂದು ಟಾಪ್ ಮಾಡೆಲ್ ಆ್ಯಂಡ್ ಬಿಲ್ಡ್ ಮಾಡೆಲ್ ಕ್ವಾಲಿಟಿ ಎಲ್ಲನೂ ಕೂಡ ನೋಡ್ಕೊಳ್ತಾ ಇದ್ದೀರಾ. ವಿತ್ ಇನ್ ಸ್ಟೇರಿಂಗ್ ಸಿಸ್ಟಮು. ಕಾರಲ್ಲಿ ಲಾಂಗ್ ಡ್ರೈವ್ ಹೋದಾಗ ಏನು ಕೂಡ ಒಂದು ಸ್ವಲ್ಪನೂ ಕೂಡ ಕೆಪಾಸಿಟಿಯಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಅಷ್ಟೇ ರೀತಿಯಲ್ಲಿ ಒಂದು ಸ್ಟೇರಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ TV ಸ್ಪೇಸ್ನ ನೋಡ್ತಾ ಇದ್ದೀರಾ. ಈ ಒಂದು TV ಸ್ಪೇಸ್ ಅಷ್ಟೇ ಲಾಂಗ್ ಆಗಿದೆ ಮತ್ತು ಲಾಸ್ಟಿಂಗ್ ಆಗಿರ್ತಕ್ಕಂತಹ TV ಸಿಸ್ಟಮ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ AC ಕಂಟ್ರೋಲರ್ ಸ್ಪೇಸ್ ಇದೆ ಮತ್ತು ಏರ್ ಬ್ಯಾಗ್ ಇದೆ ಮತ್ತು ವಾಯ್ಸ್ ಆಗಿರ್ತಕ್ಕಂತಹ ಡೀಟೇಲ್ಸ್ಗಳನ್ನು ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಒಂದು ಹ್ಯಾಂಡ್ ಬ್ರೇಕ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೆವಿ ಸ್ಪೀಡ್ ಅಂತಂದರೆ ಇದರಲ್ಲಿ ಒಂದು 120 ಅಥವಾ 200 ಸ್ಪೀಡ್ ಲಿಮಿಟಲ್ಲಿ ಇದೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಟಾಪ್ ಮಾಡೆಲ್ ಕಾರ್ ಇದೆ, ಏನೂ ಕೂಡ ಸಮಸ್ಯೆ ಇಲ್ಲ ಇದರಲ್ಲಿ. ಹೆವಿ ಆರಾಮಾಗಿ ಲಾಂಗ್ ಡ್ರೈವ್ ಹೋಗ್ಬೋದು. ಆ್ಯಂಡ್ ಇದರ ಇಂಜಿನ್ ಮತ್ತು CC ಆ್ಯಂಡ್ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಸ್ ಆ್ಯಂಡ್ ಇದು ಗೇರ್ ಸಿಸ್ಟಮ್ ಇದೊಂದು ಟಾಪ್ ಮಾಡೆಲ್ ಡಿಸೈನ್ ಎಲ್ಲನೂ ಕೂಡ ಅಪ್ ಟು ಚೆನ್ನಾಗಿದೆ. ಎಲ್ಲನೂ ಕೂಡ ಅಪ್ ಟು ಚೆನ್ನಾಗಿದೆ, ಆಯಿತಾ? ಕಾರಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಬರೀ ಅವರ ಡೀಟೇಲ್ಸ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.